ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ರಿಚ್ ಕಿಚನ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ಮೂತಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಮೊದಲು ನಾವು ದೊಡ್ಡ ಗಾತ್ರದ್ದು ಆಲೂಗೆಡ್ಡೆ ತೊಗೊಂಡಿದ್ದೀವಿ. ಆಲೂಗೆಡ್ಡೆ ನೋಡಿ ಇಷ್ಟಿಷ್ಟು ದಪ್ಪ ಕಟ್ ಮಾಡಿಡಬೇಕು. ಚಿಕ್ಕದಾಗಿ ಕಟ್ ಮಾಡಬಾರ್ದು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಬೆಂದ ಮೇಲೆ ಸ್ವಲ್ಪ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ದಪ್ಪ ಕಟ್ ಮಾಡಬೇಕು. ಒಳಗಡೆ ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ದಪ್ಪ ಮತ್ತು ಉದ್ದವಾಗಿ ಕಟ್ ಮಾಡಬೇಕು. ನೋಡಿ ಈ ಥರ ನಾವು ಕಟ್ ಮಾಡಿದ್ದೀವಿ. ನೋಡಿ ಈ ಥರ ಕಟ್ ಮಾಡಬೇಕಾಗುತ್ತೆ. ಆಗ ಫ್ರೆಂಚ್ ಫ್ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಫ್ರೆಂಚ್ ಫ್ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಆಲೂಗಡ್ಡೆ ಬೇಕು, ಮತ್ತು ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು, ಎಣ್ಣೆ ಮತ್ತು ಆಲೂಗೆಡ್ಡೆ ಇದ್ದರೆ ಫ್ರೆಂಚ್ ಫ್ರೈಸ್ ಮಾಡ್ಬೋದು ಫ್ರೆಂಡ್ಸ್. ನಾನು ಮಾಡೋ ಥರ ಫ್ರೆಂಚ್ ಫ್ರೈಸ್ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ತುಂಬ ಟೇಸ್ಟ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈಗ ಕಟ್ ಮಾಡಿದ್ದೆಲ್ಲ ಆಯಿತು. ಈಗ ಕುಕ್ಕರ್ ನೀರು ಕಾಯಿಸಿ ಇಟ್ಟಿದ್ದೆ. ಗ್ಯಾಸ್ ಹಚ್ಚಿ ನೀರು ಕಾಯಿಸಿ ಇಟ್ಟಿದ್ದೀನಿ. ಈಗ ಇದು ಆಲೂಗೆಡ್ಡೆ ಕೂಡ ಕಟ್ ಮಾಡಿಟ್ಟಿರೋದನ್ನು ತೊಳೆದು ಈಗ ಕುಕ್ಕರ್ಗೆ ಹಾಕಿದ್ದೀವಿ. ಇದನ್ನು ಒಂದು ಸ್ವಲ್ಪ ಕಲಿಸ್ಬೇಕು. ಇದನ್ನು ಜಾಸ್ತಿ ಬೇಯಿಸ್ಕೋಬಾರ್ದು. ಒಂದು ಕುದಿ ಬಂದ ತಕ್ಷಣ ಇಳಿಸ್ಬೇಕಾಗುತ್ತೆ. ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಎಷ್ಟಾಗುತ್ತೋ ಉಪ್ಪು ಅಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಈಗ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಆಮೇಲೆ ಇದು ಒಂದು ಕುದಿ ಬರಬೇಕಷ್ಟೇ. ಜಾಸ್ತಿ ಬೇಯಿಸ್ಕೊಂಡ್ರೆ ಫ್ರೆಂಚ್ ಫ್ರೈಸ್ ಚೆನ್ನಾಗಿರಲ್ಲ, ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಜಾಸ್ತಿ ಬೇಯಿಸ್ಕೋಬಾರ್ದು. ಈಗ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ. ಈಗ ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ಕುದೀತಾ ಇದೆ. ಈ ಥರ ಒಂದು ಕುದಿ ಬಂದರೆ ಸಾಕು. ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪನೇ ಬೇಯಿಸ್ಕೋಬೇಕು. ತುಂಬ ಬಿಸಿ ಇತ್ತು. ಈಗ ನೋಡಿ ತೋರಿಸ್ತೀನಿ ಎಷ್ಟು ಬೇಯಿಸ್ಬೇಕು ಅಂತ. ಅದನ್ನು ಸ್ವಲ್ಪ ಮುರಿಬೇಕು. ಸುಮ್ಮನೆ ಸ್ವಲ್ಪ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಇದನ್ನು ಬೇರೆದಕ್ಕೆ ನೀರನ್ನ ಸೋಸ್ಕೋಬೇಕು. ಇದು ಬೇರೆದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೊತೀನಿ. ನೀರು ಆಲೂಗೆಡ್ಡೆ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. ಈಗ ನೋಡಿ ಆಲೂಗೆಡ್ಡೆ ಎಲ್ಲ ತೆಗೆದು ನಾನು ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಡ್ರೈ ಆಗಿರಬೇಕು. ಜಾಸ್ತಿ ನೀರಿದ್ದರೆ ಇದು ಚೆನ್ನಾಗಿ ಬರಲ್ಲ. ನೀರೆಲ್ಲ ಸಪ್ರೇಟಾಗಿ ಅಂದರೆ ಆಲೂಗೆಡ್ಡೆ ಎಲ್ಲ ತೆಗಿತಾ ಇದ್ದೀನಿ. ಇದನ್ನೆಲ್ಲ ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಕಾಟನ್ ಬಟ್ಟೆಗೆ ಇಲ್ಲ ಕಾಟನ್ ಟವಲ್ ಏನಾದರೂ ಯೂಸ್ ಮಾಡದೇ ಇರೋದು, ಫ್ರೆಶ್ ಆಗಿರೋದು ಟವಲ್ನ ತೆಗೆದು ಅದ್ರ ಮೇಲೆ ಈ ಥರ ಹಾಕಬೇಕು. ಇದರಲ್ಲಿ ನೀರಿನ ಅಂಶ ಎಲ್ಲ ಹೀರ್ಕೊಬಿಡ್ಬೇಕು. ಇದರಲ್ಲಿ ನೀರಿನ ಅಂಶ ಏನು ಇರಬಾರ್ದು. ಫುಲ್ ಎಲ್ಲ ಡ್ರೈ ಆಗಬೇಕು. ನೋಡಿ ಈ ಥರ ಸುಮ್ಮನೆ ಹಿಂಗೆ ಮುರಿದ ತಕ್ಷಣ ಮುರಿಬೇಕು. ಈ ಥರ ಇರಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡಿ ಫುಲ್ಲು ಡ್ರೈ ಆಗಿದೆ. ಇದರಲ್ಲಿ ನೀರು ಒಂದು ಸ್ವಲ್ಪ ಕೂಡ ಇಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇರಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಟವಲಲ್ಲಿ ಒಂದು ಸ್ವಲ್ಪ ಒರೆಸೋಣ. ಯಾಕಂದರೆ ಮೇಲೆ ಒಂದು ಸ್ವಲ್ಪ ನೀರಿದ್ದರೆ ಅದು ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ. ಇದೆಲ್ಲ ಏನು ಆಲೂಗೆಡ್ಡೆ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಅದಕ್ಕೆ ಮೇಲೆಲ್ಲ ಒರೆಸ್ತಾ ಇದ್ದೀನಿ. ಈಗ ಡ್ರೈ ಆಗಿರೋದನ್ನ ಆಲೂಗೆಡ್ಡೆನೆಲ್ಲ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಕಾದಿದೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಕ್ವಾಂಟಿಟಿ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಆಲೂಗೆಡ್ಡೆನ ಒಂದೊಂದೇ ಹಾಕಬೇಕು. ಈಗ ಎಣ್ಣೆ ಕಾದಿದೆ ಇಲ್ವೇ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಕಟ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಸ್ಲೈಸಸಲ್ಲಿ ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು.
ಈಗ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಮತ್ತು ಅದನ್ನು ಒಂದು ಕಂಟೈನರೆಲ್ಲ ಹಾಕಿ ಈಗ ನಾನು ಮತ್ತೆ ಹಾಕಿದ್ದೀನಿ. ಮತ್ತೆ ಇದನ್ನು ಕೂಡ ಹಾಕಿ ನಾನು ಹೇಗೆ ಸರ್ವ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಈಗ ಇದಾಗಿದೆ, ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತೀನಿ. ಶಿಫ್ಟ್ ಮಾಡಾದಮೇಲೆ ಇದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇವು 3 ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ನೋಡಿ ಈಗ ಗರಂ ಮಸಾಲ ಹಾಕ್ತಾಯಿದ್ದೀವಿ. ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆಗೆಲ್ಲ ಅದಕ್ಕೆಲ್ಲ ಮಿಕ್ಸ್ ಆಗಬೇಕು. ಫ್ರೆಂಚ್ ಫ್ರೈಸ್ ಥರ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ. ಯಾವ ಥರ ಇದೆ ನೀವೇ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೇಲೆಲ್ಲ ಕ್ರಂಚಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು ಫ್ರೆಂಚ್ ಫ್ರೈಸ್. ಪ್ರತಿಯೊಬ್ಬರು ಮನೇಲಿ ಫ್ರೆಂಚ್ ಫ್ರೈಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಿಲ್ಲಿ ಪೌಡರ್ ಮತ್ತು ಉಪ್ಪು, ಗರಂ ಮಸಾಲ ಎಲ್ಲ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಸೂಪರಾಗಿರುತ್ತೆ. ಈಗ ನಾನು ಸಾಸ್ ಜೊತೆ ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾನು ಮಾಡಿರೋ ಫ್ರೆಂಚ್ ಫ್ರೈಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.